ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಕತರ್ನ ಖದೀಮರ ಸಖತ್ ಸುದ್ದಿ. ಮಾಡೋದು ಕಳ್ತನ, ಓಡಾಡೋದು ಫ್ಲೈಟ್ ನಲ್ಲಿ. ಇದು ಕತರ್ನ ಖದೀಮರ ಸಖತ್ ಸುದ್ದಿ. ಮಾಡೋದೆಲ್ಲ ಕಳ್ತನ, ಓಡಾಡೋದು ಮಾತ್ರ ಇವರೆಲ್ಲ ಫ್ಲೈಟ್ ನಲ್ಲಿ ಓಡಾಡ್ತಾರೆ. ಕಳ್ಳತನಕ್ಕೆ ಯೂನಿಫಾರ್ಮ್ ಹಾಕೊಂಡು ಬರ್ತಿದ್ದ ಖದೀಮರು ದಿನಕ್ಕೊಂದು ರಾಜ್ಯದಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ರು. ಫ್ಲೈಟ್ ನಲ್ಲಿ ಬಂದು ಕಾಪರ್ ವೈರ್ ಕಳ್ಳತನವನ್ನ ಮಾಡ್ತಾ ಇದ್ದ ಖತರ್ನಾಕ್ ಕಳ್ಳರು. BSNL ನ ಮಾಡ್ಯೂಲ್ ಮತ್ತು ಕಾಪರ್ ವೈರ್ ಮಾತ್ರ ಕದಿಯೋ ಖದೀಮರು. ಇವರು ಬೇರೆ ಏನೂ ಕದೀತಾ ಇರಲಿಲ್ಲ. BSNL ಸಿಬ್ಬಂದಿಯಂತೆ ಯೂನಿಫಾರ್ಮ್ ಕೂಡ ಧರಿಸ್ಕೊಂಡು ಬರ್ತಾ ಇದ್ರು. ಕಾಪರ್ ಮಾಡ್ಯೂಲ್ ಹಾಗೆ ಕಾಪರ್ ವೈರ್ ಅನ್ನ ಮಾತ್ರ ಈ ಖದೀಮರು ಕದ್ಕೊಂಡು ಹೋಗ್ತಾ ಇದ್ರು. ಗ್ಯಾರಂಟಿ ನ್ಯೂಸ್ಗೆ ಖದೀಮರ ಕೃತ್ಯದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಕತರ್ನ ಖದೀಮರ ಸಖತ್ ಸುದ್ದಿ ಇದು. ಮಾಡೋದು ಕಳ್ತನ, ಓಡಾಡೋದು ಮಾತ್ರ ಇವರೆಲ್ಲ ಫ್ಲೈಟ್ ನಲ್ಲಿ ಓಡಾಡ್ತಾರೆ. ಬೇರೇನೂ ಕದೀತಾ ಇರಲಿಲ್ಲ. BSNL ಸಿಬ್ಬಂದಿಗಳಂತೆ ಯೂನಿಫಾರ್ಮ್ ಅನ್ನ ಹಾಕೊಂಡು ಬರ್ತಾ ಇದ್ರು. ಯೂನಿಫಾರ್ಮ್ ಹಾಕೊಂಡು ಬಂದು BSNL ನ ಮಾಡ್ಯೂಲ್ ಹಾಗೂ ಕಾಪರ್ ವೈರ್ ಮಾತ್ರ ಕದ್ಕೊಂಡು ಹೋಗ್ತಾ ಇದ್ರು. ಬರೀ ಒಂದೇ ರಾಜ್ಯದಲ್ಲಿ ಮಾತ್ರ ಕದಿಯೋದಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇವರು ಕದ್ಕೊಂಡು ಹೋಗ್ತಾ ಇದ್ರು. ದಿನಕ್ಕೊಂದು ರಾಜ್ಯದಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ದ ಖತರ್ನಾಕ್ ಖದೀಮರ ಗ್ಯಾಂಗ್ ಇದು. BSNL ಸಿಬ್ಬಂದಿಗಳಂತೆ ಡ್ರೆಸ್ ಅನ್ನ ಹಾಕೊಂಡು ಬರ್ತಾ ಇದ್ರು. ಉತ್ತರ ಪ್ರದೇಶದಿಂದ ಫ್ಲೈಟ್ ನಲ್ಲಿ ಬಂದು ಕಳ್ಳತನವನ್ನ ಮಾಡ್ತಾ ಇದ್ರು. BSNL ಸಿಬ್ಬಂದಿ ರೀತಿ ಡ್ರೆಸ್ ಅನ್ನ ಹಾಕೊಂಡು ರಿಪೇರಿ ಮಾಡುವಂತೆ ಬರ್ತಾ ಇದ್ರು. ಟೆಲಿಫೋನ್, ಇಂಟರ್ನೆಟ್ಗೆ ಅಳವಡಿಸಿದ್ದ ಕಬ್ಬಿಣದ ಪಿಲ್ಲರ್ ಅನ್ನ ಒಡಿತಾ ಇದ್ರು. ಪಿಕಾಸಿ, ಸುತ್ತಿಗೆ, ಕಟರ್ ಅನ್ನ ಬಳಸಿ ಪಿಲ್ಲರ್ ಅನ್ನ ಒಡೆದು ಈ ಗ್ಯಾಂಗ್ ಕಳ್ಳತನವನ್ನ ಮಾಡ್ತಾ ಇತ್ತು. ಏಪ್ರಿಲ್ 17 ಮತ್ತು 19ರಂದು ಕಳ್ಳತನವನ್ನ ಮಾಡಿದ್ದ ಖತರ್ನಾಕ್ ಗ್ಯಾಂಗ್ ಇದು. ಸದಾಶಿವನಗರ, ಮತ್ತಿಕೆರೆ, ಮಲ್ಲೇಶ್ವರ ಮತ್ತು ಯಶವಂತಪುರದಲ್ಲಿ ಈಗಾಗಲೇ ಕಳ್ಳತನವನ್ನ ಮಾಡಿದ್ದಾರೆ. ಈ ಸಂಬಂಧ ಯಶವಂತಪುರ ಠಾಣೆಗೆ BSNL ಸಿಬ್ಬಂದಿಗಳು ಕೂಡ ದೂರನ್ನ ನೀಡಿದ್ರು. CCTV ಜಾಡು ಹಿಡಿದು ಖದೀಮರಿಗೆ ಈಗ ಬಲೆ ಬೀಸಿದ್ದಾರೆ ಪೊಲೀಸರು. ಕದ್ದ ಮಾಲನ್ನ ಟ್ರೈನ್ನಲ್ಲಿ ಹಾಕಿ ಎಸ್ಕೇಪ್ ಆಗ್ತಾ ಇದ್ರು. ಇನ್ನು ಉತ್ತರ ಪ್ರದೇಶ ಮೂಲದ 3 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ರವಿ ಚೌಹಾನ್, ಸಂದೀಪ್ ಹಾಗೂ ಸೈಯದ್ ಜಾಹೇದ್ ಅರೆಸ್ಟ್ ಮಾಡಿರುವಂಥದ್ದು. ಇನ್ನು ಆರೋಪಿಗಳಿಂದ 7 ಲಕ್ಷ ಮೌಲ್ಯದ ಮಾಡ್ಯೂಲ್ ಮತ್ತು ಕಾಪರ್ ಕೇಬಲ್ಗಳನ್ನು ಕಳ್ಳತನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಬೇರೆ ಏನೋ ಕಳ್ಳತನವನ್ನ ಮಾಡ್ತಾ ಇರಲಿಲ್ಲ. ಜಸ್ಟ್ BSNL ಸಿಬ್ಬಂದಿಗಳಂತೆ ಡ್ರೆಸ್ ಕೋಡ್ ಇರ್ತಿತ್ತು. ಆ ಡ್ರೆಸ್ ಕೋಡನ್ನು ಹಾಕೊಂಡು ಬಂದು BSNL ಮಾಡ್ಯೂಲ್ ಮತ್ತು ಕಾಪರ್ ವೈರ್ ಅನ್ನ ಕಳ್ಳತನವನ್ನ ಮಾಡ್ತಿದ್ರು. ಬರೇ ಒಂದೇ ರಾಜ್ಯದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇವರು ಕಳ್ಳತನವನ್ನ ಮಾಡ್ತಾ ಇದ್ರು. ಅದರಲ್ಲೂ ಬೆಂಗಳೂರಿನಲ್ಲಿ ಸದಾಶಿವನಗರ, ಮತ್ತಿಕೆರೆ, ಯಶವಂತಪುರ ಹಾಗೆ ಮಲ್ಲೇಶ್ವರಂನಲ್ಲೂ ಕೂಡ ಇವರು ಕಳ್ಳತನವನ್ನ ಮಾಡಿದ್ರು ಅನ್ನೋದು ಈಗಾಗಲೇ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಉತ್ತರ ಪ್ರದೇಶ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ 3ರನ್ನ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ರವಿ ಚೌಹಾನ್, ಸಂದೀಪ್ ಹಾಗೂ ಸೈಯದ್ ಜಾಯದ್ ಅನ್ನ ಯಶವಂತಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಿಂದ ಈಗಾಗಲೇ ಪೊಲೀಸರು ಕೂಡ 7 ಲಕ್ಷ ಮೌಲ್ಯದ ಮಾಡ್ಯೂಲ್ ಮತ್ತು ಕಾಪರ್ ಕೇಬಲ್ಗಳನ್ನು ಸೀಸ್ ಮಾಡಿದ್ದಾರೆ. ಇವರೆಲ್ಲ ಕದ್ದ ಮಾಲನ್ನ ಟ್ರೇನ್ನಲ್ಲಿ ಹಾಕಿ ಎಸ್ಕೇಪ್ ಆಗ್ತಾ ಇದ್ದಾಗ ಈ ಖದೀಮರು ಯಶವಂತಪುರ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ಸಂಬಂಧಪಟ್ಟಂತೆ ಯಶವಂತಪುರ ಠಾಣೆಗೆ BSNL ಸಿಬ್ಬಂದಿಗಳು ಕೂಡ ದೂರನ್ನ ನೀಡಿದ್ರು. ಇದೇ ಏಪ್ರಿಲ್ 17 ಮತ್ತು 18ರಂದು ಹಾಗೆ 19ರಂದು ಕಳ್ಳತನವನ್ನ ಮಾಡಿದ್ದ ಖತರ್ನಾಕ್ ಗ್ಯಾಂಗ್ ಇದು. ಉತ್ತರ ಪ್ರದೇಶ ಮೂಲದ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಯಾವ ಥರ ಎಲ್ಲ ಕಳ್ಳತನ ಮಾಡ್ತಾರೆ ಅನ್ನೋದು. ಇವರು ಜಸ್ಟ್
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಇಲ್ಲಿ ನೋಡ್ತಾ ಇರ್ಬೋದು, ಬೇರೇನೂ ಕಳ್ಳತನ ಮಾಡ್ತಾ ಇರಲಿಲ್ಲ. BSNL ಸಿಬ್ಬಂದಿಗಳಂತೆ ಡ್ರೆಸ್ ಕೋಡ್ ಅನ್ನ ಹಾಕೊಂಡು ಬಂದು ಮಾಡ್ಯೂಲ್ ಹಾಗೂ ಕಾಪರ್ ಅನ್ನ ಕಳ್ಳತನವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಒಂದೇ ರಾಜ್ಯದಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವರು ಕಳ್ಳತನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತಾ, ಏನಂದ್ರೆ ಐಷಾರಾಮಿ ಜೀವನ ಮಾಡ್ಬೇಕು ಅಂತ ಹೇಳಿ ಕಳ್ಳರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ರು. ಅದ್ರಲ್ಲೂ ಕೂಡ ಬರುವಂತ ಸಂದರ್ಭದಲ್ಲೂ ಕೂಡ ಫ್ಲೈಟ್ ನಲ್ಲಿ ಕೂಡ ಬರ್ತಾ ಇದ್ರು. ಇಲ್ಲಿಗೆ ಬಂದು ಎಲ್ಲೆಲ್ಲಿ BSNL ಏನೋ ಸಂಬಂಧಪಟ್ಟಂತಹ ಏನು ಕಾಪರ್ ವೈರ್ಸ್ ಏನಿರುತ್ತೆ ಅದನ್ನು ಕೂಡ ಹೋಗಿ ಕಳ್ತನ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಅದಕ್ಕೆ ಅಂತಾನೆ ಯೂನಿಫಾರ್ಮ್ ಅನ್ನು ಕೂಡ ಇವರು ಹೊಲಿಸ್ಕೊಂಡಿದ್ರು. ಯಾರಿಗೂ ಕೂಡ ಅನುಮಾನ ಬರಬಾರ್ದು, ಯಾಕಂದ್ರೆ BSNL ಸಿಬ್ಬಂದಿಗಳು ಅಂತ ಅನ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದಾಗಿ ಯೂನಿಫಾರ್ಮ್ ಕೂಡ ಮಾಡ್ತಿದ್ರು. ಆ ಒಂದು ಯೂನಿಫಾರ್ಮ್ ಅನ್ನ ಹಾಕೊಂಡು ಕಳ್ತನ ಮಾಡ್ತಿದ್ರು. ಆನಂತರ ಆ ಒಂದು ಕಾಪರ್ ವೈರ್ ನ ತಗೊಂಡು ಹೋಗ್ತಾ ಏನು ತಮ್ಮ ರಾಜ್ಯಕ್ಕೆ ಹೋಗ್ತಾ ಟ್ರೈನ್ ಅನ್ನ ಬುಕ್ ಮಾಡ್ಕೊಂಡು ಆ ಮಾಲ್ ಸಮೇತ ಹೋಗ್ತಾ ಇದ್ರು. ಯಾಕಂದ್ರೆ ಅದನ್ನ ಹೋಗ್ತಾ ಫ್ಲೈಟ್ ಅಲ್ಲಿ ಬಿಡೋದಿಲ್ಲ. ಈ ಒಂದು ಕಾರಣದಿಂದಾಗಿ ಐಷಾರಾಮಿ ಜೀವನ ಮಾಡುವಂತ ಉದ್ದೇಶದಿಂದಾಗಿ ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಬಾರಿ ಏನು ಕಳ್ತನ ಮಾಡಿದ್ದಾರೆ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಇನ್ನು ಇವ್ರು ಏನು 3 ರಿಂದ 4 ಜನ ಆರೋಪಿಗಳಿದ್ರೆ ಅವರನ್ನು ಕೂಡ ಯಶವಂತಪುರ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ BSNL ಕಾಪರ್ ವೈರ್ಗಳನ್ನ ಎಲ್ಲರೂ ಕೂಡ ಇವರು ಕಳ್ತನ ಮಾಡ್ತಿದ್ರು ಅನ್ನೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.